ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲಗಾಸ್ ಕನ್ನಡ. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. 5 ನಿಮಿಷದಲ್ಲಿ ಶರ್ಟ್ ಮತ್ತು ಪ್ಯಾಂಟ್ಗಳನ್ನು ಹೇಗೆ ಐರನ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ, ಕೊನೆ ತನಕ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಟೋಟಲಾಗಿ 7 ಸ್ಟೆಪ್ಗಳಿವೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಹೊಸ ವಿಡಿಯೋಗಳಿಗಾಗಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದು 2ನೇ ಸ್ಟೆಪ್ಪಲ್ಲಿ ನಾನು ಮಾಡ್ತಾಯಿದ್ದೇವೆ. ಇದನ್ನು ನೀಟಾಗಿ ನಾವು ಒಮ್ಮೆ ಸಲ ನೀಟಾಗಿ ಐರನ್ ಮಾಡಿ ಇಟ್ಕೊಂಡ್ರೆ ಇದನ್ನು 2 ಸಲ ಸಹ ನಾವು ವಾಶ್ ಮಾಡ್ಬೋದು. ಹಾಗೆ 2 ಸಲ ವಾಶ್ ಮಾಡೋದು ಕೂಡ ನೀಟಾಗಿ ಇರ್ತದೆ. ನೋಡಿ, ಇವಾಗ ಎಷ್ಟು ಚೆಂದದಲ್ಲಿ ನೀಟಾಗಿ ಮಾಡ್ತಾಯಿದ್ದೇವೆ. ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಡಿ. ಇದು 3ನೇ ಸ್ಟೆಪ್ಪು. ಮತ್ತು ಬ್ಯಾಕ್ ಮತ್ತು ಫ್ರಂಟಲ್ಲಿ ಮಾಡ್ಕೊಳ್ಳುವಂಥದ್ದು ನೀಟಾಗಿ ಮಾಡ್ಕೋಬೇಕು. ಫಸ್ಟು ಬ್ಯಾಕಲ್ಲಿ ಮಾಡ್ಕೋಬೇಕು, ಬ್ಯಾಕ್ ಸೈಡಲ್ಲಿ. ಅದು ಆಗಲಿ. ಮಗಳಿಗೊಂದು ಸಣ್ಣ ಕತೆ ಹೇಳುವ. ಆಸೆ ದುಃಖಕ್ಕೆ ಎಂಬ ಕತೆ. ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇರ್ತಾನೆ. ಅವನಿಗೆ ದಣಿವಾಗ್ತದೆ. ಬಿಸಿಲು ತುಂಬ ಇರ್ತದೆ ಮಧ್ಯಾಹ್ನ ಟೈಮಲ್ಲಿ. ಆ ಟೈಮಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ಅವನಿಗೆ ದಣಿವಾಗಿ, ಅಯ್ಯೋ ಒಂದು ಗಿಡ ಇರಲಿಲ್ಲ, ಇಲ್ಲಿ ನೆರಳು ಸಹ ಇರಲಿಲ್ಲಲ್ಲ, ನೆರಳು ಬೇಕಿತ್ತಲ್ಲ ಅಂಥೇಳಿ ಅನಿಸ್ತದೆ ಅವನಿಗೆ. ಒಂದು ಮನಸ್ಸಲ್ಲಿ ಅಂದ್ಕೊತಾ ಬರ್ತಾ ಇರ್ತಾನೆ. ಆ ಟೈಮಲ್ಲಿ 1-2 ಹೆಜ್ಜೆ ಮುಂದೆ ಬರ್ತಾನೆ. ಆವಾಗ ಒಂದು ಬೇವಿನ ಗಿಡ ಸಿಗ್ತದೆ ಅವನಿಗೆ, ಬೇವಿನ ಮರ ಸಿಗ್ತದೆ ದೊಡ್ಡದೊಂದು. ಚಂದದಲ್ಲಿ ನೆರಳಿರ್ತದೆ ತಂಪಾಗಿ. ಅಲ್ಲಿ ಹೋಗಿ ಕೂತ್ಕೊತಾನೆ. ಕೂತ್ಕೊಂಡ್ಮೇಲೆ ಮತ್ತೊಂದು ಸ್ವಲ್ಪ ಹೊತ್ತು ಟೈಮು ಇದಾಗ್ತಾನೆ. ಮತ್ತೆ ಅವನಿಗೆ ಅನ್ನಿಸ್ತದೆ, ಬಾಯಿ ಒಣಗಿದೆಯಲ್ಲ, ಎಂತ ಮಾಡೋದು, ಕುಡಿಲಿಕ್ಕೆ ನೀರು ಸಹ ಇಲ್ಲ ಇಲ್ಲಿ ಅಂತೇಳಿ. ಆವಾಗೆ ಮತ್ತೆ ಸ್ವಲ್ಪ ಸಮಯ ಹೋಗ್ತದೆ, 1-2 ಸೆಕೆಂಡ್ 5 ನಿಮಿಷ ಹೋಗ್ತದೆ. ಮತ್ತೆ ಅವನಿಗೆ ಕುಡಿಲಿಕ್ಕೆ ನೀರು ಸಿಗ್ತದೆ. ಅವಾಗೆ ನೀರು ಸಿಗ್ತದೆ, ಖುಷಿ ಆಗ್ತದೆ ಅವನಿಗೆ. ಮತ್ತು ನೀರು ಕುಡಿತಾನೆ. ಕುಡಿದ್ಮೇಲೆ ಮತ್ತೆ ಸ್ವಲ್ಪ ಸಮಯ ಕಳೀತಾನೆ ಅಲ್ಲೇ. ಸಮಯ ಕಳೆದ್ಮೇಲೆ ಆಗ್ತದೆ ಅವನಿಗೆ ಮತ್ತೆ ಅನ್ನಿಸ್ತದೆ, ಬಾಯಿ ಒಣಗ್ತದೆ ಆ ಟೈಮಲ್ಲಿ. ಮತ್ತು ಕುಡಿಲಿಕ್ಕೆ ನೀರು ಸಹ ಇರೋದಿಲ್ಲ. ಅದಕ್ಕೆ ಅವನಿಗೆ ಅನ್ನಿಸ್ತದೆ, ಓ ಕುಡಿಲಿಕ್ಕೆ ನಾನು ಎಂತ ಸಹ ತರಲಿಲ್ಲ, ಕುಡಿಲಿಕ್ಕೆ ನೀರು ಸಹ ಇಲ್ಲ ಇಲ್ಲಿ, ಎಂತ ಮಾಡೋದು ಅಂತೇಳಿ ಅನ್ನಿಸ್ತದೆ ಅವನಿಗೆ. ಆವಾಗ ಸ್ವಲ್ಪ ಸಮಯ ಹೋದ್ಮೇಲೆ ಮತ್ತೆ ಸಹ ಕುಡಿಲಿಕ್ಕೆ ನೀರು ಸಿಗ್ತದೆ ಅವನಿಗೆ. ಅವನು ಕೇಳಿದ್ದನ್ನೆಲ್ಲ ಸಿಗುವಂಥದ್ದು ಆ ಟೈಮ್ ಆಗ್ತದೆ ಅವನಿಗೆ. ಆವಾಗ ಮತ್ತೆ ನೀರು ಕುಡಿತಾನೆ. ಮತ್ತೆ ಸ್ವಲ್ಪ ಸಮಯ ಕಳೀತಾನೆ ಅವನು. ಇವಾಗ ಕೇಳಮ್ಮ, ಅವನಿಗೆ ತುಂಬ ಹೊಟ್ಟೆ ಹಸಿವು ಆಗ್ತದೆ. ಊಟ ಟೈಮ್ ಆಯ್ತಲ್ಲ, ಎಂತ ಮಾಡೋದು, ನನ್ನ ಮನೆಗೆ ಸಹ ಹೋಗಲಿಲ್ಲ ಇನ್ನೂ ಸಹ ಅಂತೇಳಿ ಅನ್ನಿಸ್ತದೆ. ಆವಾಗೆ ಒಂದು ಸ್ವಲ್ಪ ಟೈಮ್ ಕಳೆದ್ಮೇಲೆ ಅವನಿಗೆ ಊಟ ಸಹ ಸಿಗ್ತದೆ. ಊಟ ಮಾಡ್ತಾನೆ, ಚೆನ್ನಾಗಿ ಊಟ ಮಾಡ್ತಾನೆ. ಹೊಟ್ಟೆ ತುಂಬ ಆಗ್ತದೆ. ಒಳ್ಳೆ ಊಟ ಸಹ ಸಿಗ್ತದೆ. ಕಣ್ಣಿಗೆ ನಿದ್ದೆ ಬರ್ತದೆ ಅವನಿಗೆ. ಇವಾಗ ಸ್ವಲ್ಪ ಮಲಗಲಿಕ್ಕೆ ನೋಡ್ತಾನೆ. ಓ ಮಲಗಲಿಕ್ಕೆ ಎಂತ ಸಹ ಇಲ್ಲಲ್ಲ ಇಲ್ಲಿ ಅಂತೇಳಿ ಅನ್ನಿಸ್ತದೆ ಅವನಿಗೆ. ಹ್ಞೂ ಮಗಳೇ, ಸಿಕ್ತು. ಸ್ವಲ್ಪ ಟೈಮ್ ಕಳೆದ್ಮೇಲೆ ಹಾಸಿಗೆ ಸಹ ಸಿಗ್ತದೆ ಅವನಿಗೆ. ಮುಂದೆ ಚೆನ್ನಾಗಿದೆ. ಮತ್ತು ನೋಡಿ, ಇವಾಗ ಇದು 4ನೇ ಸ್ಟೆಪ್ ಮುಗಿದಿದೆ. ಇವಾಗ 5ನೇ ಸ್ಟೆಪ್ಪಲ್ಲಿ ಮಾಡುವಂಥದ್ದು. 4 ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಇವಾಗ 5ನೇ ಸ್ಟೆಪ್ಪಲ್ಲಿ ಮಾಡುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಚೆನ್ನಾಗಿ ಮಡಿಕೆ ಹಾಕಬೇಕು. ನೋಡಿ, ಇವಾಗ ಇಷ್ಟು ಚೆಂದದಲ್ಲಿ ಮಡಚಿ ಮತ್ತು ಚೆನ್ನಾಗಿ ಐರನ್ ಮಾಡಿ ಮಡಿಕೆ ಹಾಕ್ತಾಯಿದ್ದೇವೆ. ಅಂದರೆ ಹೊಸತು ತಂದಾಗ ಹೇಗೆ ಇರ್ತದೆ ಹಾಗೆ ಮಡಿಕೆ ಹಾಕಿ ಮಾಡುವಂಥದ್ದು. ಇವಾಗ ನೋಡಿ, ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ. ಶರ್ಟ್ ಕಂಪ್ಲೀಟ್ ಆಗ್ತದೆ ಇವಾಗ. ನೋಡಿ, ಇವಾಗ ಎಷ್ಟು ಚೆಂದದಲ್ಲಿ ಮಡಿಕೆ ಹಾಕಿ ಆಯಿತು. ಇನ್ನೊಂದು ಫೋಲ್ಡ್ ಮಾಡಿ ಇಟ್ಟರೆ ಆಯಿತು. ಶರ್ಟು ಕಂಪ್ಲೀಟ್ ಆಗ್ತದೆ. 5 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುವಂಥದ್ದು. ಮತ್ತು ಇವಾಗ ಪ್ಯಾಂಟನ್ನು 2 ಸ್ಟೆಪ್ಪಲ್ಲಿ ಮಾಡುವಂಥದ್ದು. ಅದು ಹೇಗೆ ಅಂತ ನೋಡುವ. ಓಕೆ ಮತ್ತೆ ಮುಂದೆ ಕತೆ ಏನಾಯ್ತು ಅಂತ ಹೇಳುವ.
ಹಾಸಿಗೆ ಎಲ್ಲ ಸಿಗ್ತದೆ, ಅವನೇ ಮಲ್ಕೊತಾನೆ. ಮಲ್ಕೊಂಡು ಹೋಗೋಕ್ಕಿಂತ ಮುಂಚೆ, ನಿದ್ದೆ ಹೋಗೋಕ್ಕಿಂತ ಮುಂಚೆ ಅವನಿಗೆ ಮತ್ತೆ ಬರ್ತದೆ ಮನಸ್ಸಿನಲ್ಲಿ, ಏನಪ್ಪ ಅಂತೇಳಿದ್ರೆ ನಾನು ಇವಾಗ ಮಲಗ್ತೇನೆ, ಮಲಗಿದ ಮೇಲೆ ಹುಲಿ ಅಥವಾ ಸಿಂಹ ಬಂದು ಎಂತ ಮಾಡಬೇಕು ಅಂತೇಳಿ ಅವನಿಗೆ ಯೋಚನೆ ಬರ್ತದೆ. ಹಾಗೆ ಅಂದ್ಕೊಳ್ತಾ ಮಲಗ್ತಾನೆ ಅವನು, ನಿದ್ದೆಗೆ ಹೋಗೋದಿಲ್ಲ. ಮತ್ತು ಸ್ವಲ್ಪ ಟೈಮ್ ಆದಮೇಲೆ ಒಂದು 5 ನಿಮಿಷ ಆದಮೇಲೆ ಬಂದೇ ಬಿಡ್ತದೆ ಅಲ್ಲೊಂದು ಹುಲಿ ಬರ್ತದೆ. ನೋಡ್ತಾನೆ, ಶಾಕ್ ಆಗ್ತಾನೆ. ಓ, ಹುಲಿ ಬಂತಲ್ಲ, ಎಂತ ಮಾಡಬೇಕು ಅಂತೇಳಿ ಶಾಕ್ ಆಗ್ತಾನೆ. ಶಾಕ್ ಆಗಿ ಮತ್ತೆ ಸುಮ್ಮನೆ ಆಗೋದಿಲ್ಲ. ಮತ್ತೆ ಎಂತ ಮಾಡ್ತಾನೆ ಅವನು, ಮತ್ತೆ ಕೂಡ ಅಂದ್ಕೊತಾನೆ, ಹುಲಿ ತಿಂತದ ನನ್ನನ್ನು ಅಂತೇಳಿ ಮನಸ್ಸಿನಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಕೂಡ್ತಾನೆ ಮತ್ತೊಮ್ಮೆ. ಹಾಗೆ ಅದು ಹುಲಿ ಬಿಡುವುದಿಲ್ಲ, ಅವನನ್ನು ತಿಂದು ಬಿಡ್ತದೆ. ನೋಡಿ, ಎಷ್ಟೊತ್ತು ಅವನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದ, ಪಾಸಿಟಿವ್ ಆಗಿ ಅವನಿಗೆ ಆಗ್ತಾ ಹೋಗ್ತದೆ. ಬಟ್ ಲಾಸ್ಟ್ ಕೊನೆಯಲ್ಲಿ ಅವನು ಒಂದು ನೆಗೆಟಿವ್ ಯೋಚನೆ ಮಾಡಿದ. ಆಗ್ತದಾದರೆ ಎರಡು ವಿಷಯಗಳನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಿದ. ಹಾಗಾಗಿ ಅವನಿಗೆ ನೆಗೆಟಿವ್ ಆಗಿ ಆಗುವಂಥದ್ದು. ಈ ಕಥೆಯ ಮೂಲಕ ನಾವು ತಿಳಿಯುವಂಥದ್ದು ಏನನ್ನೋದನ್ನು ಕಮೆಂಟ್ ಮಾಡಿ. ನಿಮಗೆ ಅನಿಸಿದ್ದನ್ನು ನೀವು ಕಮೆಂಟ್ ಮಾಡಿ. ಹೌದಮ್ಮ, ಥ್ಯಾಂಕ್ ಯು ಅಮ್ಮ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ ಯು ಮಗಳೇ. ಓಕೆ, ಮತ್ತೆ ನೋಡುವ. ಇವಾಗ ಪ್ಯಾಂಟ್ ಸಹ ಚೆನ್ನಾಗಿ 2 ಸ್ಟೆಪ್ಪಲ್ಲಿ ಮಾಡುವಂಥದ್ದು. ಇವಾಗ ಮೊದಲನೇ ಸ್ಟೆಪ್ಪಲ್ಲಿ ಮಾಡ್ತಾಯಿದ್ದೀವಿ, ಅಂದರೆ 6ನೇ ಸ್ಟೆಪ್ ಇದು. ಮತ್ತು ಇನ್ನೊಂದು ಸ್ಟೆಪ್ ಸಹ ಇದೆ, ಅದನ್ನು ಸಹ ನೋಡಿ, ಫುಲ್ ವಿಡಿಯೋ ನೋಡಿ. ಮತ್ತು ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಇನ್ನೂ ಹಳೆ ವಿಡಿಯೋಗಳು ಸಹ ನಾನು ತುಂಬ ಬಿಟ್ಟಿದ್ದೇನೆ, ಅದನ್ನು ಸಹ ನೋಡಿ. ಮತ್ತು ಇದರಲ್ಲಿ ಕೂಡ ಒಂದು ಹಳೆ ವಿಡಿಯೋವನ್ನು ಬಿಟ್ಟಿದ್ದೇನೆ, ಶರ್ಟ್ಗಳನ್ನು 5 ನಿಮಿಷದಲ್ಲಿ ಮಾಡುವಂಥದ್ದು. ಅದನ್ನು ಕೂಡ ನಾನು ಲಾಸ್ಟ್ ಪೇಜಸಲ್ಲಿ ಕೂಡ ಕೊಡ್ತೇನೆ. ಅದರಲ್ಲಿ ಕೂಡ ನಾನು ನೋಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಬಾಯ್. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗೋಣ.